ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಕಾರ್ಯಕ್ರಮ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶನಿ ಬದಲಾವಣೆಯ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಜೊತೆಗೆ ಮಾರ್ಚ್ 29ನೇ ತಾರೀಕು ನಡೀತಾ ಇರುವಂತಹ ವಿಶೇಷವಾಗಿರುವಂತಹ ಕಾರ್ಯಕ್ರಮದ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ವೃಶ್ಚಿಕ ರಾಶಿಗೆ ತೃತೀಯಾಧಿಪತಿ ಚತುರ್ಥಾಧಿಪತಿ ಪಂಚಮಕ್ಕೆ ಬರ್ತಾ ಇರುವಂಥದ್ದು. ಅದರಲ್ಲಿ ಡೆಡ್ ಆಪೋಸಿಟ್ ಇರ್ತಕ್ಕಂತಹದ್ದು. ಯಾಕಂದರೆ ಈ ವೃಶ್ಚಿಕ ರಾಶಿ ಅಧಿಪತಿ ಆಗಿರತಕ್ಕಂತಹ ಕುಜನಿಗೂ ಶನಿಗೂ ಆಗೋದೇ ಇಲ್ಲ. ಹಾಗಾಗಿ ಪಂಚಮಕ್ಕೆ ಬರ್ತಾ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಏನು ತಾವು ಅರ್ಧಾಷ್ಟಮ ಶನಿ ದೋಷ ಅಂತ ಇತ್ತು, ಅಂತಹ ಅರ್ಧಾಷ್ಟಮ ಶನಿ ದೋಷವನ್ನ ತಾವು ಅನುಭವಿಸಿರುತ್ತೀರಿ. ಬಿಸ್ನೆಸ್ ಅಥವಾ ನೀವೇನೋ ಮಾಡ್ತಾ ಇರತಕ್ಕಂತಹ ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಜಾಬಲ್ಲಿ ಏನೆಲ್ಲ ಕೂಡ ಒಂದಷ್ಟು ತೊಡಕು ತೊಂದರೆ ಅಂತ ಕಾಣಿಸ್ಕೊಳ್ತಾ ಇತ್ತು. ಏನೋ ಹೇಳ್ತಾರೆ, 6ಕ್ಕೆ ಹತ್ತಿರಲಿಲ್ಲ, 3ಕ್ಕೆ ಇಳಿಲಿಲ್ಲ, ಏನೋ ಮಾಡ್ಲಿಕ್ಕೆ ಹೊರಟಿವೆ, ಅರ್ಧಂಬರ್ಧಕ್ಕೆ ನಿಂತಿದೆ. ಆ ಕೆಲಸಗಳೆಲ್ಲ ಕೂಡ ಸಕ್ಸಸ್ ಆಗ್ತವೆ, ಏನು ಭಯ ಪಡಬೇಕಾಗಿಲ್ಲ. ಆದರೆ ಶನಿಯಿಂದ ಆಗ್ತಕ್ಕಂತಹ ಒಂದು ಮಾರಕ ಅಂತಂದ್ರೆ, ಇನ್ನು 2.5 ವರ್ಷಗಳ ಕಾಲ ಪಂಚಮಕ್ಕೆ ಬಂದಾಗ ಮಕ್ಕಳಲ್ಲಿ ಬಹಳಷ್ಟು ಬದಲಾವಣೆ ಆಗ್ತವೆ. ಏನೇನು ಬದಲಾವಣೆ ಆಗ್ತಾವೋ, ಸಂತಾನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸಂತಾನ ಆಗುವಂಥದ್ದು, ಆ ಸಂತಾನದಿಂದಲೂ ಕೂಡ ತೊಂದರೆ ಆಗುವಂಥದ್ದು, ಇವೆಲ್ಲವೂ ಕೂಡ ಅನುಭವಿಸ್ತೀರಿ. ಇನ್ನು ನಿಮ್ಮ ಮಕ್ಕಳ ಎಜುಕೇಷನ್ ವೈಸ್ ನೀವು ಹೆಚ್ಚಿಗೆ ಗಮನಿಸ್ತಕ್ಕಂತಹದ್ದು. ಇನ್ನು ಹೈಯರ್ ಎಜುಕೇಷನ್ ಮಾಡ್ತಾರಲ್ಲ ನಿಮ್ಮ ಮಕ್ಕಳಲ್ಲಿ. ಆಮೇಲೆ ನೀವು ಅಷ್ಟೇನೆ, ಏನು ಈ ವೃಶ್ಚಿಕ ರಾಶಿ ಸಂಬಂಧಪಡ್ತಕ್ಕಂಥವ್ರು ಒಂದಷ್ಟು ಆಧ್ಯಾತ್ಮದ ಕಡೆ ಅವಲೋಕನವನ್ನು ಮಾಡ್ತಾ ಬರ್ತೀರಿ. ಆಧ್ಯಾತ್ಮದಲ್ಲಿ ಹೆಚ್ಚಿನ ವಿಷಯಗಳನ್ನು ನೀವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಎಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥದ್ದೇ, ಪೂರಕವಾಗಿರ್ತಕ್ಕಂತಹದ್ದೇ. ನೀವು ಪ್ರೇರಣೆನ ತೆಗೆದುಕೊಳ್ಳಬೇಕಾದ್ರೆ ಬಹುಶಃ ಒಂದಷ್ಟು ಹೆಚ್ಚಿಗೆ ನಾವು ಏನಾದರೂ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಅಂತ ಪ್ರಯತ್ನ ಪಟ್ಟರೆ ನಿಮಗೆ ಶನೈಶ್ಚರ ಸಹಾಯವನ್ನ ಮಾಡುತ್ತಾನೆ. ಈ 2.5 ವರ್ಷಗಳ ಕಾಲ ಪಂಚಮಕ್ಕೆ ಬರತಕ್ಕಂಥದ್ದು. ಒಟ್ಟಾರೆ ನಿಮಗಿರತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ದೋಷದಿಂದ ಹೊರಗೆ ಬರ್ತೀರಿ, ಮುಕ್ತರಾಗ್ತೀರಿ. ಪಂಚಮಕ್ಕೆ ಬಂದರೂ ಅದು ಒಂದಷ್ಟು ನಿಮಗೆ ತೊಂದರೆಯನ್ನು ಕೊಟ್ಟಿಟ್ಟು ಅಷ್ಟಿರ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ನೆನಪಿಟ್ಕೊಳ್ಬೇಕು, ಸಣ್ಣ ಪುಟ್ಟದ್ದು ನಮಗೆ ಹೇಗೆ ಈ ಜ್ವರ, ಕೆಮ್ಮು, ನೆಗಡಿ ಬರತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಇರ್ತಕ್ಕಂಥದ್ದು, ಇನ್ನು ದೀರ್ಘವಾಗಿ ಬಾಧಿಸ್ತಕ್ಕಂಥದ್ದು ಅಲ್ಲವೇ ಇಲ್ಲ, ಅದು ಸಾಧ್ಯವೂ ಇಲ್ಲ ಕೂಡ. ಅದರಲ್ಲೂ ಈ ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ಮಹಾನುಭಾವ ಏನು ನಿಮ್ಮ ವೃಶ್ಚಿಕ ರಾಶಿಗೆ ಇರತಕ್ಕಂಥ ದ್ವಿತೀಯಾಧಿಪತಿ ಪಂಚಮಾಧಿಪತಿ ಇದಾನು ಗುರುವಿನ ಮನೆಗೆ ಶನಿ ಬಂದಿರತಕ್ಕಂಥದ್ದು. ಮಿತ್ರನ ಮನೆ. ಇಲ್ಲಿ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಚೆಕ್ ಮಾಡಿಕೊಂಡ್ರೆ ನಾವು ಸ್ವಲ್ಪ ಆಳವಾಗಿ ಅಂತ ತಿಳಿದುಕೊಳ್ಳಕ್ಕೆ ಹೊರಟ್ರೆ ಆ ಮನೆ ಯಾರದು, ಶನೇಶ್ವರನಿಗೆ ಅಲ್ಲಿ ಎಷ್ಟರ ಮಟ್ಟಿಗೆ ಇರ್ತಕ್ಕಂತಹ ಸ್ವಾತಂತ್ರ್ಯ ಸಿಕ್ಕೀತು. ಮತ್ತೆ ಅಲ್ಲಿ ಆಳ್ವಿಕೆಯನ್ನು ಮಾಡಬೇಕಾದ್ರೆ ಏನೆಲ್ಲ ಕೂಡ ಕಾರಣ ಇರ್ತಕ್ಕಂತಹದ್ದು. ಒಟ್ಟಾರೆ ಈ 12 ರಾಶಿಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಹೇಗೆ ಸೂರ್ಯ ಅನ್ನುವವ ಬೆಳಗ್ಗೆ ಇದ್ದಾಗ ಎಳೆ ಬಿಸಿಲು ಅಂತ ನಾವೇನು ಕರಿತೀವಿ, ಅದೊಂದು ಅನುಭವಿಸ್ಲಿಕ್ಕೆ ಅದೊಂದು ಸ್ವಾದ ಚೆನ್ನಾಗಿರುತ್ತೆ. ತುಂಬಾ ಮೈ ಕಾಯಿಸ್ಕೊಳ್ಳಿಕ್ಕೆ ಹೋಗ್ತೀವಲ್ಲ, ಎಷ್ಟು ಖುಷಿ ಕೊಡುತ್ತೆ ಅದು ಚಳಿಯಲ್ಲಿದ್ದಾಗ. ಅದೇ ಮಠ ಮಧ್ಯಾಹ್ನ ನಮಗೆ ತೊಂದರೆ ಕೊಡ್ತಕ್ಕಂತಹದ್ದು. ತುಂಬಾ ಉರಿ ಬಿಸಿಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಸಂಜೆ ಅದೊಂದು ರೀತಿಯಾಗಿರ್ತಕ್ಕಂತಹದ್ದು ಮೈನಸ್, ನಮಗೆ ಆ ಒಂದು ರೇಸ್ ಆಗದೆ ಇರತಕ್ಕಂತಹದ್ದು. ಆ ಕಿರಣಗಳು ಆರೋಗ್ಯಕ್ಕೆ ಹಾನಿಕರ. ಹಾಗೇನೆ ಈ ಸೂರ್ಯ ಹೇಗೆ ಈ ಉತ್ತಮ, ಮಧ್ಯಮ, ಹದಮ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ನಿಮಗೆ ಈ ಅರ್ಧಾಷ್ಟಮ ಶನಿ ಅಂತ ಇತ್ತಲ್ಲ, ಅಂದ್ರೆ ಮಠ ಮಧ್ಯಾಹ್ನ ನಮಗೆ ಸುಡ್ತಾ ಇರ್ತಕ್ಕಂಥ ಆ ತರಹದಿಂದ ತಪ್ಪಿಸ್ಕೊಳ್ತಾ ಹೊರಗೆ ಬರ್ತೀರಿ. ಆದ್ರೆ ಒಂದಷ್ಟು ಕಾಯಿಲೆಗಳಿಗೆ ಈಡಾಗ್ತಕ್ಕಂತಹದ್ದು, ಒಟ್ಟಾರೆ ಮಕ್ಕಳಿಂದ ನೋವನ್ನ ಪಡ್ತಕ್ಕಂತಹ ಸಾಧ್ಯತೆ, ಸಂತಾನ ಉತ್ತಮವಾದ್ದು ಇಲ್ಲದೆ ಇರತಕ್ಕಂಥ ಇವೆಲ್ಲ ಕೂಡ ನೀವು ಒಂದಷ್ಟು ಯೋಚನೆ ಮಾಡ್ತಿರ್ತೀರಿ. ಎಲ್ಲ ಯೋಚನೆಗಳಿಗೂ ಒಂದೇನೆ, ರಾಮಬಾಣ ನಿಮ್ಮ ಹತ್ರ ಇರ್ತಕ್ಕಂತಹ ವೃಶ್ಚಿಕ ರಾಶಿಯವರ ಬಳಿ. ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಶನೇಶ್ವರ ಎಲ್ಲಿದ್ದಾನೆ ಅದು ಬಹಳ ಮುಖ್ಯ ಇರುವಂಥದ್ದು. ಅದರ ಜೊತೆಗೆ ದಶಾಭಕ್ತಿ ಮತ್ತು ಮುಖ್ಯವಾಗಿರತಕ್ಕಂತಹದ್ದು. ಇನ್ನು ಒಟ್ಟಾರೆ ಈ ತೊಂದರೆಯಿಂದ ಹೊರಗೆ ಬಂದು ಪಂಚಮ ಶನಿಯಲ್ಲಿ ಕೂತಿದ್ದಾನೆ. ಒಂದಷ್ಟು ಹೆಚ್ಚಿಗೆ ಮಾತಾಡೋಣ ಅಂತಂದ್ರೆ ನಿಮಗೆ ಈ ಒಂದು ಪ್ಲಸ್ ದಿನಗಳೇ ಜಾಸ್ತಿ ಇರತಕ್ಕಂಥದ್ದಿದೆ. ಏನು ಕೂಡ ಭಯ ಪಡಬೇಕಾಗಿಲ್ಲ. ಹಾಗೂ ನಾವೇನಾದ್ರೂ ಕೂಡ ಎಕ್ಸಾಮ್ ಅಟೆಂಡ್ ಮಾಡ್ತೀವಿ ಅಂತಂದ್ರೆ ಮಾರ್ಚ್ 29ಕ್ಕೆ ಒಂದು ಸ್ವಲ್ಪ ಅನುಷ್ಠಾನವನ್ನ ಮಾಡಿಕೊಳ್ತಕ್ಕಂಥದ್ದು.
ಶನೈಶ್ಚರನಿಗೆ ಬಹಳ ಪ್ರೀತಿ ಇರ್ತಕ್ಕಂತಹದ್ದು ಏನು ಅಂತಂದ್ರೆ ಆ ಎಳ್ಳುಂಡೆಯನ್ನ ನೀವು ನಿವೇದನೆ ಮಾಡಿ ಮಕ್ಕಳಿಗೆ ಹಂಚತಕ್ಕಂತಹದ್ದನ್ನ, ನಿಮಗೆ ಸಾಧ್ಯವಾದ ಕಬ್ಬಿಣವನ್ನ ದಾನ ಮಾಡಿಕೊಳ್ಳುವ ಮುಖಾಂತರ ಅವತ್ತು ಶನೈಶ್ಚರನಿಗೆ ಸಂತೃಪ್ತಿಯನ್ನು ಪಡಿಸಲಿಕ್ಕೆ ಒಂದು ಯಜ್ಞದಲ್ಲಿ ತಾವು ಪಾಲ್ಗೊಳ್ತೀರ ಅಂತಂದ್ರೆ ವಿಜಯದ ಕಂಕಣ ನೀವು ತೊಟ್ಟ ಹಾಗೇನೆ. ವಿಜಯೀ ಭವ, ಸರ್ವ ಕಾರ್ಯೇಷು ವಿಜಯೀ ಭವ. ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಇರುವಂತಹ ಶನಿ ಯಾವ ರೀತಿಯಾಗಿರುವಂತಹ ಫಲಗಳು ಸಿಗುತ್ತೆ, ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಎಲ್ಲೋ ಒಂದ್ ಕಡೆ ಸಕ್ಸಸ್ ಆಗುವಂಥದ್ದು, ಜೊತೆಗೆ ಸಂತಾನದ ಸಮಸ್ಯೆಗಳು ಕಂಡು ಬರಬಹುದು, ಯಾವ ರೀತಿಯಾಗಿರುವಂತಹ ಸಂತಾನಗಳಾಗಬಹುದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ.